ಕಪ್ಪಾಗಿದೆ ಅಂತೇಳಿ ಪ್ರತಿಯೊಂದು ಏರಿಯನ್ನು ನೀವು ಪರಿಶೀಲನೆಯನ್ನು ಮಾಡಬೇಕಾಗತ್ತೆ. ಈ ಕಪ್ಪಾದ ಏರಿಗಳು ಏನು ಮಾಡ್ತಾವಂದ್ರೆ ನಮ್ಮ ಜೇನುನೊಣಗಳಿಗೆ ಯಾವುದೇ ಮೊಟ್ಟೆ ಮತ್ತು ಪರಾಗ ಮತ್ತು ಮಕರಂದವನ್ನು ಇಡಲಿಕ್ಕೆ ಇದು ಯೋಗ್ಯವಾದಂತಹ ಏರಿ ಆಗಿರೋದಿಲ್ಲ. ಸೊ ಈ ಏರಿಯನ್ನು ನಾವು ಏನು ಮಾಡ್ಬೇಕಂದ್ರೆ ಆದಷ್ಟು ಬೇಗನೆ ತೆಗೆದೊಗಿಬೇಕು. ಈ ಥರ ಏನು ಕಪ್ಪ ಇರ್ತದಲ್ಲ ಈ ಏರಿಗಳು, ಈ ಏರಿ ಒಳಗೆ ಜೇನುನೊಣಗಳು ಯಾವುದೇ ಒಂದು ಮೊಟ್ಟೆಯನ್ನಾಗಲಿ ಅಥವಾ ಪರಾಗವನ್ನಾಗಲಿ ಮಕರಂದವನ್ನಾಗಲಿ ಇಡಲಿಕ್ಕೆ ಇದು ಯೋಗ್ಯವಾದಂತಹ ಏರಿ ಅಲ್ಲ. ಈ ಏರಿ ಒಳಗೆ ಬೇರೆ ಒಂದು ಯಾವುದೇ ಒಂದು ವ್ಯಾಕ್ಸ್ ಮೌತ್ ಆಗಿರ್ಬೋದು ಅಥವಾ ಬೇರೆಯ ಹುಳುಗಳು, ಇದರಲ್ಲಿ ಯಾವುದಾದ್ರೂ ಹುಳುಗಳು ಬಂದು ಕೂಡಿಕೊಂಡು ಈ ಮೇನವನ್ನು ತಿನ್ನಕತ್ತು ಅಂದರೆ ಈ ಮೇನದ ಡಸ್ಟ್ ಎಲ್ಲ ನಮ್ಮ ಅಡಿಮನೆ ಒಳಗೆ ಬೀಳ್ತದೆ. ಈ ಥರ ಬಿದ್ದಂತಹ ಡಸ್ಟನ್ನು ಈ ಡಸ್ಟಿನೊಳಗೆ ವ್ಯಾಕ್ಸ್ ಮೌತ್ಗಳು ಮತ್ತು ಇತ್ಯಾದಿ ಒಂದು ಕೀಟಗಳು ಬಂದು ಕೂಡಿಕೊಂಡು ನಮ್ಮ ಜೇನು ಪೆಟ್ಟಿಗೆಗೆ ತೊಂದರೆಯನ್ನು ಕೊಟ್ಟು ನಾಶವನ್ನು ಮಾಡ್ಬೋದು. ಸೊ ಹೀಗಾಗಿ ನಾವು ಇದನ್ನೆಲ್ಲ ಈ ಥರನಾದಂಥ ಕಪ್ಪಾದ ಏರಿಗಳನ್ನು ಆದಷ್ಟು ಬೇಗನೆ ತೆಗಿಬೇಕಾಗ್ತದೆ. ಈ ಥರನಾಗಿ ನಾವು ತೆಗೆದ್ವಿ ಅಂದರೆ ಅದು ಮತ್ತೆ ಹೊಸ ಏರಿಯನ್ನು ಕಟ್ಕೊಂಡು ತಮ್ಮ ಕೆಲಸ ಕಾರ್ಯವನ್ನು ಶುರು ಮಾಡ್ತದೆ. ಈ ಒಂದು ಏರಿಯಲ್ಲಿ ನೀವು ಗಮನಿಸ್ಬೋದು, ಈ ಒಂದು ಜೇನುನೊಣ ಕಾಲಿನಲ್ಲಿ ಪರಾಗವನ್ನು ತೊಗೊಂಬಂದದ. ಇಲ್ಲಿ ನೋಡ್ಬೋದು, ಈ ಒಂದು ಜೇನುನೊಣ ಕಾಲಿನಲ್ಲಿ ಪರಾಗವನ್ನು ತೊಗೊಂಬಂದದ. ಆದರೆ ಅದು ಯಾವುದೇ ಒಂದು ಕೋಣಿ ಒಳಗೂ ಆ ಪರಾಗವನ್ನು ಬಿಟ್ಟು ಹೋಗೋದಿಲ್ಲ. ಅದು ಮತ್ತೊಂದು ಏರಿ ಒಳಗೆ ಹೋಗಿನ ಈ ಪರಾಗವನ್ನು ಸಂಗ್ರಹ ಮಾಡ್ತದೆ. ನೋಡ್ಬೋದು, ಅದು ಯೋಗ್ಯವಾದಂತಹ ಒಂದು ಕೋಣಿಯನ್ನು ಹುಡ್ಕಾಕ್ತದ. ಈ ಷಡ್ಭುಜಾಕೃತಿ ಆದಂತಹ ಕೋಣಿ ಏನೈತಲ್ಲ, ಈ ಯೋಗ್ಯವಾದಂತಹ ಒಂದು ಕೋಣಿಯನ್ನು ಈ ಜೇನುನೊಣ ಹುಡ್ಕಾಕ್ತದೆ. ಸೊ ಈ ಏರಿ ಕಪ್ಪಾಗಿರೋದ್ರಿಂದ ಅಂದರೆ ಈ ಏರಿ ಈ ಥರ ಯಾಕೆ ಕಪ್ಪಾಗ್ತಾವಂದ್ರೆ ಈ ಏರಿಗಳು ಹಳೆಯ ಏರಿಗಳು ಆಗಿರುವುದರಿಂದ ಕಪ್ಪಾಗ್ತಾವ.